ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕಾದ ಯಾವ ನಗರದಲ್ಲಿ ಸ್ವಾಮಿ ವಿವೇಕಾನಂದ ಮೊದಲ ಪೂರ್ಣ ಪ್ರಮಾಣದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು? ಮೊದಲನೇ ಆಪ್ಷನ್ ನ್ಯೂಯಾರ್ಕ್, ಎರಡನೇ ಆಪ್ಷನ್ ಚಿಕಾಗೋ, ಮೂರನೇ ಆಪ್ಷನ್ ಸಿಯಾಟಲ್, ನಾಲ್ಕನೇ ಆಪ್ಷನ್ ಸ್ಯಾನ್ ಫ್ರಾನ್ಸಿಸ್ಕೋ. ಸರಿಯಾದ ಉತ್ತರ ಮೂರನೇ ಆಪ್ಷನ್ ಸಿಯಾಟಲ್. ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದ್ರೆ, ಅಮೆರಿಕಾದ ಸಿಯಾಟಲ್ನಲ್ಲಿ ಸ್ವಾಮಿ ವಿವೇಕಾನಂದರ ಮೊದಲ ಪೂರ್ಣ ಪ್ರಮಾಣದ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. ಅಂದ್ರೆ ಪೂರ್ಣ ಪ್ರಮಾಣ ಅಂದ್ರೆ ಅವ್ರ ಲೈಫ್ ಸೈಜ್, ಮೀನ್ಸ್ ಅವ್ರ ಲೈಫ್ ನಿಜವಾದ ಜೀವನದಲ್ಲಿ ಅವ್ರ ಸೈಜ್ ಇದ್ರು ಹೇಗಿದ್ರು ಹಾಗೆ ಮಾಡಿದ್ದಾರೆ. ಅದನ್ನೇ ಪೂರ್ಣ ಪ್ರಮಾಣದ ಅಂತ ಹೇಳ್ತಾರೆ, ಪ್ರಮಾಣ ಅಂತಾರೆ. ಇದ್ರ ಮುಖ್ಯ ಅಂಶಗಳು ನೋಡೋದಾದ್ರೆ, ಇದು ಸ್ಥಳ ಎಲ್ಲಿ ಮಾಡಿರೋದು? ಅಮೆರಿಕ ಸಂಯುಕ್ತ ಸಂಸ್ಥಾನದ ವಾಷಿಂಗ್ಟನ್ ರಾಜ್ಯದ ಸಿಯಾಟಲ್ ನಗರ. ವಿಶೇಷತೆ, ಇದು ಪೆಸಿಫಿಕ್ ವಾಯುವ್ಯ ನಾರ್ತ್ ವೆಸ್ಟ್ ಅಮೆರಿಕಾದಲ್ಲಿ ಸ್ಥಾಪಿಸಲಾದ ಸ್ವಾಮಿ ವಿವೇಕಾನಂದರ ಮೊದಲ ಪೂರ್ಣ ಪ್ರಮಾಣದ ಕಂಚಿನ ಪ್ರತಿಮೆಯಾಗಿದೆ. ಸ್ಥಾಪನೆ, ಈ ಪ್ರತಿಮೆಯನ್ನು ಸಿಯಾಟಲ್ ನಗರದಲ್ಲಿರುವ ವೇದಾಂತ ಸೊಸೈಟಿ ಆಫ್ ವೆಸ್ಟರ್ನ್ ವಾಷಿಂಗ್ಟನ್ ಆವರಣದಲ್ಲಿ ಸ್ಥಾಪಿಸಲಾಗಿದೆ. ಶಿಲ್ಪಿಯರು ಸಿಯಾಟಲ್ನಲ್ಲಿರುವ ಸ್ವಾಮಿ ವಿವೇಕಾನಂದರ ಸ್ಮಾರಕ ಪ್ರತಿಷ್ಠಾಪನೆಯನ್ನು ಭಾರತದ ಪ್ರಮುಖ ಶಿಲ್ಪಿ ನರೇಶ್ ಕುಮಾರ್ ಕಾಮತ್ ಕೆತ್ತಿದ್ದಾರೆ. ಇದು ವಿವೇಕಾನಂದರ ಪ್ರತಿಮೆಯನ್ನು ಕಂಚು ಲೋಹದಿಂದ ತಯಾರಿಸಲಾಗಿದೆ. ಇದರ ಮಹತ್ವ, ಸಾಂಸ್ಕೃತಿಕ ಸೇತುವೆ. ಅಂದರೆ ಈ ಪ್ರತಿಮೆಯು ಭಾರತ ಮತ್ತು ಅಮೆರಿಕ ನಡುವಿನ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಬಾಂಧವ್ಯದ ಸಂಕೇತವಾಗಿದೆ. ಸಂದೇಶ, ಸ್ವಾಮಿ ವಿವೇಕಾನಂದರು 1893ರ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ನೀಡಿದ ವಿಶ್ವ ಭ್ರಾತೃತ್ವ ಮತ್ತು ಸಮಾನತೆಯ ಸಂದೇಶವನ್ನು ಈ ಪ್ರತಿಮೆಯು ನೆನಪಿಸುತ್ತದೆ. ಪ್ರೇರಣೆ, ಸ್ಥಳೀಯ ಅನಿವಾಸಿ ಭಾರತೀಯರು ಮತ್ತು ಆಧ್ಯಾತ್ಮಿಕ ಆಸಕ್ತರಿಗೆ ಸ್ವಾಮೀಜಿಯವರ ಬದುಕು ಮತ್ತು ಬೋಧನೆಗಳನ್ನು ಹರಡಲು ಇದು ಪ್ರೇರಣೆಯಾಗಿದೆ. ಎರಡನೇ ಪ್ರಶ್ನೆ, 2026ರ ಭಾರತೀಯ ನೌಕಾಪಡೆಯ ಮೊದಲ ದ್ವೈವಾರ್ಷಿಕ ಕಮಾಂಡರ್ ಸಮ್ಮೇಳನವು ಎಲ್ಲಿ ನಡೆಯುತ್ತಿದೆ? ಮೊದಲನೇ ಆಪ್ಷನ್ ಮುಂಬೈ, ಎರಡನೇದು ವಿಶಾಖಪಟ್ಟಣಂ, ಮೂರನೇ ಆಪ್ಷನ್ ನವದೆಹಲಿ, ನಾಲ್ಕನೇ ಆಪ್ಷನ್ ಕೊಚ್ಚಿನ್. ಸರಿಯಾದ ಉತ್ತರ ನವದೆಹಲಿ, ಮೂರನೇ ಆಪ್ಷನ್. ಇದ್ರ ಬಗ್ಗೆ ನೋಡೋದ, 2026ರ ಸಾಲಿನ ಮೊದಲ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನದ ಮುಖ್ಯ ಅಂಶಗಳು ಇಲ್ಲಿವೆ ನೋಡೋದ. ಸಮ್ಮೇಳನದ ವಿವರಗಳು, ಇದು ಯಾವ ದಿನಾಂಕದಂದು? ಈ ಸಮ್ಮೇಳನವು ಏಪ್ರಿಲ್ 14ರಿಂದ ಏಪ್ರಿಲ್ 16, 2026ರವರೆಗೆ ನಡೆಯಲಿದೆ. ಸ್ಥಳ ಎಲ್ಲಿ? ನವದೆಹಲಿಯ ನೌಕಾಪಡೆಯ ಪ್ರಧಾನ ಕಚೇರಿಯಾದ ನೌಸೇನಾ ಭವನ. ನೇತೃತ್ವ, ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಅವರು ಸಮ್ಮೇಳನವನ್ನು ಉದ್ಘಾಟಿಸಿ ಹಿರಿಯ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಭಾರತ ಮತ್ತು ಉಜ್ಬೆಕಿಸ್ತಾನ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸದ ಹೆಸರೇನು? ಮೊದಲನೇ ಆಪ್ಷನ್ ಸೂರ್ಯಕಿರಣ್, ಎರಡನೇ ಆಪ್ಷನ್ ಡಸ್ಲಿಕ್, ಮೂರನೇ ಆಪ್ಷನ್ ಮಿತ್ರಶಕ್ತಿ, ನಾಲ್ಕನೇ ಆಪ್ಷನ್ ಧರ್ಮ ಗಾರ್ಡಿಯನ್. ಸರಿಯಾದ ಉತ್ತರ ಎರಡನೇ ಆಪ್ಷನ್ ಡಸ್ಲಿಂಕ್. ಭಾರತ ಮತ್ತು ಉಜ್ಬೆಕಿಸ್ತಾನ್ ನಡುವಿನ ಡಸ್ಲಿಕ್
ಜಂಟಿ ಮಿಲಿಟರಿ ಸಮರಾಭ್ಯಾಸದ 7ನೇ ಆವೃತ್ತಿಗೆ ಸಂಬಂಧಿಸಿದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿದೆ. ಇದು 7ನೇ ಆವೃತ್ತಿ, ಇದು 7th ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಡಸ್ಟ್ಲಿಂಕ್ ಎಕ್ಸರ್ಸೈಸ್. ಭಾರತ ಮತ್ತು ಉಜ್ಬೇಕಿಸ್ತಾನ್ದು. ಈ ಸಮರಾಭ್ಯಾಸದ ವಿವರಗಳಾದರೆ ಯಾವಾಗ ನಡೆಯೋದು? ಏಪ್ರಿಲ್ 13, 2026 ನಡೆಯುವುದು ಆವೃತ್ತಿ. ಇದು 2 ದೇಶಗಳ ನಡುವೆ 7ನೇ ಆವೃತ್ತಿಯಾಗಿದೆ. ಸ್ಥಳ: ಈ ಬಾರಿ ಸಮರಾಭ್ಯಾಸವು ಉಜ್ಬೇಕಿಸ್ತಾನ್ನ ಟರ್ಮೆಜ್ ಜಿಲ್ಲೆಯಲ್ಲಿ ನಡೆಯುತ್ತಿದೆ. ಪ್ರಮುಖ ಅಂಶಗಳು: ಇದರ ಉದ್ದೇಶ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ 2 ದೇಶಗಳ ಸೈನ್ಯದ ನಡುವೆ ಸಮನ್ವಯ ಮತ್ತು ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಭಾಗವಹಿಸುವಿಕೆ: ಭಾರತೀಯ ಸೇನೆಯ ಪರವಾಗಿ ಗರ್ವಾಲ್ ರೈಫಲ್ಸ್ನ ತುಕಡಿಯು ಈ ಅಭ್ಯಾಸದಲ್ಲಿ ಭಾಗವಹಿಸುತ್ತಿದೆ. ಪರ್ವತ ಪ್ರದೇಶ ಮತ್ತು ಅರೆನಗರ ಪ್ರದೇಶಗಳಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸಲು ವಿಶೇಷ ತರಬೇತಿ ಮತ್ತು ಜಂಟಿ ತಂತ್ರಗಳನ್ನು ಇಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಪ್ರಾಮುಖ್ಯತೆ: ಮಧ್ಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ಭಾರತದ ರಕ್ಷಣಾ ಸಂಬಂಧವನ್ನು ಬಲಪಡಿಸಲು ಮತ್ತು ಪ್ರಾದೇಶಿಕ ಭದ್ರತೆಯನ್ನು ಕಾಪಾಡಲು ಈ ಸಮರಾಭ್ಯಾಸವು ಬಹಳ ಮುಖ್ಯವಾಗಿದೆ. ಮುಂದಿನ ಪ್ರಶ್ನೆ: ಸುಜಿತ್ ಕಲ್ಕರ್ ಮತ್ತು ಅಭಿಮನ್ಯು ಮಾಂಡವ್ಯಲ್ ಅವರು ಚಿನ್ನ ಗೆದ್ದ ಈ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026 ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಭಾರತ. ಆಪ್ಷನ್ ಬಿ ಅಸ್ತಾನಾ, ಕಜಾಕಿಸ್ತಾನ್. ಆಪ್ಷನ್ ಸಿ ಅಮ್ಮನ್, ಜೋರ್ಡನ್. ಆಪ್ಷನ್ ಡಿ ಬಿಷ್ಕೇಕ್, ಕಿರ್ಗಿಸ್ತಾನ್. ಸರಿಯಾದ ಉತ್ತರ ಮೂರನೇದು, ಅಮ್ಮನ್ ಜೋರ್ಡನ್ನಲ್ಲಿ ನಡೆದಿದ್ದು. ಅದು ರೆಸ್ಲಿಂಗ್ ಚಾಂಪಿಯನ್ಶಿಪ್ 2026. ಯಾರು ಚಿನ್ನದ ಪದಕ ಗೆದ್ದಿದ್ದಾರೆ? ಸುಜಿತ್ ಕಲ್ಕರ್ ಮತ್ತು ಅಭಿಮನ್ಯು ಮಾಂಡವ್ಯಲ್ ಅವರು. ಇವ್ರ ಬಗ್ಗೆ ನೋಡೋದ 2026 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್, ಏಷ್ಯನ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಆಫ್ 2026 ಭಾರತದ ಕುಸ್ತಿಪಟುಗಳಾದ ಸುಜಿತ್ ಕಲ್ಕರ್ ಮತ್ತು ಅಭಿಮನ್ಯು ಮಾಂಡವ್ಯಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಇವ್ರ ಬಗ್ಗೆ ಮುಖ್ಯಾಂಶಗಳು: ಇವರು ಹೇಗೆ ಗೆದ್ದಿದ್ದಾರೆ, ಎಷ್ಟು kg ಎತ್ತಿದ್ದಾರೆ ಅಂತ ನೋಡೋದಾದರೆ, ಸುಜಿತ್ ಕಲ್ಕರ್ ಪುರುಷರ 65 kg ಫ್ರೀಸ್ಟೈಲ್ ವಿಭಾಗದಲ್ಲಿ ಸುಜಿತ್ ಕಲ್ಕರ್ ಅವರು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದ್ದರು. ಇವರು ಫೈನಲ್ ಪಂದ್ಯದಲ್ಲಿ ಕಠಿಣ ಎದುರಾಳಿಯನ್ನು ಸೋಲಿಸುವ ಮೂಲಕ ಭಾರತಕ್ಕೆ ಮೊದಲ ಚಿನ್ನ ತಂದುಕೊಟ್ಟಿದ್ದಾರೆ. ನೆಕ್ಸ್ಟ್ ಅಭಿಮನ್ಯು ಮಾಂಡವ್ಯಲ್ ಅಂದರೆ ಪುರುಷರು 70 kg ಫ್ರೀ ಸ್ಟೈಲ್ ವಿಭಾಗದಲ್ಲಿ ಅಭಿಮನ್ಯು ಮಾಂಡವ್ಯಲ್ ಅವರು ಅದ್ಭುತ ಪ್ರದರ್ಶನ ನೀಡಿ ಚಿನ್ನದ ಪದಕ ಗೆದ್ದಿದ್ದರು. ಸ್ಥಳ ಎಲ್ಲಿ? ಚಾಂಪಿಯನ್ಶಿಪ್ 2026 ಏಪ್ರಿಲ್ನಲ್ಲಿ ಅಮ್ಮನ್ ಜೋರ್ಡನ್ನಲ್ಲಿ ನಿಗದಿತ ಆತಿಥೇಯರ ನಗರದಲ್ಲಿ ನಡೆಯಿತು. ಮುಂದಿನ ಪ್ರಶ್ನೆ: ಆಶಾ ಭೋಸ್ಲೆ ಅವರಿಗೆ ಭಾರತದ ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿಯಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ನೀಡಲಾಯಿತು? ಮೊದಲನೇ ಆಪ್ಷನ್ 1967, ಎರಡನೇ ಆಪ್ಷನ್ 2000 ವರ್ಷ, ಮೂರನೇದು 2008, ನಾಲ್ಕನೇ ಆಪ್ಷನ್ 2011ರಲ್ಲಿ. ಸರಿಯಾದ ಉತ್ತರ 2000 ಇಯರ್ನಲ್ಲಿ ಆಶಾ ಭೋಸ್ಲೆ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಸಿಕ್ಕಿದೆ. ಇವ್ರ ಬಗ್ಗೆ ನೋಡೋದ, ಆಶಾ ಭೋಸ್ಲೆ ಅವರು ಸಂಗೀತ ಲೋಕದ ಧ್ರುವ ತಾರೆ ಅಂತ ಕೂಡ ಕರೀತಾರೆ. ಇವ್ರ ಜನನ ಸೆಪ್ಟೆಂಬರ್ 8, 1933 ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ್ರು. ಗಾಯನ ವೃತ್ತಿ 1943ರಲ್ಲಿ ಪ್ರಾರಂಭವಾದ ಇವರ ವೃತ್ತಿ ಜೀವನವು 8 ದಶಕಗಳಿಗೂ ಹೆಚ್ಚು ಕಾಲ ನಡೆಯಿತು.
ಇವರು 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ವಿಶ್ವ ದಾಖಲೆ ಕೂಡ ಮಾಡಿದ್ದಾರೆ. ಅದೇನು ಅಂದರೆ ವಿಶ್ವದಾದ್ಯಂತ ಅತಿ ಹೆಚ್ಚು ಸ್ಟುಡಿಯೋ ರೆಕಾರ್ಡಿಂಗ್ಗಳನ್ನು ಮಾಡಿದ ಗಾಯಕಿ ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಪ್ರಮುಖ ಪ್ರಶಸ್ತಿಗಳನ್ನ ನೋಡೋದಾದ್ರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2000ರಲ್ಲಿ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಕೂಡ ಸಿಕ್ಕಿದೆ. ಪದ್ಮಭೂಷಣ ಪ್ರಶಸ್ತಿ 2008 ಭಾರತದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ಸಿಕ್ಕಿದೆ. ಮಹಾರಾಷ್ಟ್ರದ ಭೂಷಣ 2021 ಮಹಾರಾಷ್ಟ್ರ ಸರ್ಕಾರ ಅತ್ಯುನ್ನತ ಗೌರವ ಸಿಕ್ಕಿದೆ. 2 ಬಾರಿ ರಾಷ್ಟ್ರ ಪ್ರಶಸ್ತಿ ಮತ್ತು ಅನೇಕ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಮುಂದಿನ ಪ್ರಶ್ನೆ, ಪರಿಸರದಲ್ಲಿನ ಅಪಾಯಕಾರಿ ಬದಲಾವಣೆಗಳ ಬಗ್ಗೆ ಮಾನವರಿಗೆ ಮುನ್ಸೂಚನೆ ನೀಡುವ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಮೊದಲನೇದು ಕೀಸ್ಟೋನ್ ಸ್ಪೀಷೀಸ್, ಆಪ್ಷನ್ ಬಿ ಎರಡನೇದು ಸೆಂಟಿನಲ್ ಸ್ಪೀಷೀಸ್, ಮೂರನೇ ಆಪ್ಷನ್ನು ಇನ್ವಾಸಿವ್ ಸ್ಪೀಷೀಸ್, ನಾಲ್ಕನೇದು ಆಪ್ಷನ್ನು ಎಂಡೆಮಿಕ್ ಸ್ಪೀಷೀಸ್. ಸರಿಯಾದ ಉತ್ತರ ಎರಡನೇದು ಆಪ್ಷನ್ ಬಿ ಸೆಂಟಿನಲ್ ಸ್ಪೀಷೀಸ್. ಸೆಂಟಿನಲ್ ಸ್ಪೀಷೀಸ್ ಬಗ್ಗೆ ನೋಡೋದಾ ಮತ್ತು ಕರೆಂಟ್ ಅಫೇರ್ಸ್ಗಳು ಇತ್ತೀಚಿನ ಸುದ್ದಿ ಏನು ಹೇಳುತ್ತೆ ಅಂದರೆ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ ಚಕ್ರವರ್ತಿ ಪೆಂಗ್ವಿನ್ ಅನ್ನು ಅಳಿವಿನಂಚಿನಲ್ಲಿರುವ ಸೆಂಟಿನಲ್ ಪ್ರಭೇದವೆಂದು ಘೋಷಿಸಿತು. ಸೆಂಟಿನಲ್ ಪ್ರಭೇದಗಳ ಬಗ್ಗೆ ಅಂದರೆ ಇದು ಒಂದು ಜಾತಿಯಾಗಿದ್ದು ಅದರ ಸದಸ್ಯರ ಆರೋಗ್ಯವು ಅವು ವಾಸಿಸುವ ಪರಿಸರ ವ್ಯವಸ್ಥೆಯ ಸ್ಥಿತಿಯನ್ನು ಸೂಚಿಸುತ್ತದೆ. ಗುಣಲಕ್ಷಣ, ಮಾಲಿನ್ಯ ಮತ್ತು ರೋಗದಂತಹ ತಮ್ಮ ಪರಿಸರದಲ್ಲಿನ ಒತ್ತಡಗಳಿಗೆ ಪ್ರತಿಕ್ರಿಯಿಸುವವರಲ್ಲಿ ಇವು ಮೊದಲಿಗರು. ಅವುಗಳ ಪ್ರಕ್ರಿಯೆಯು ಇತರ ಜಾತಿಗಳಿಗಿಂತ ಹೆಚ್ಚು ಸ್ಪಷ್ಟವಾಗಿರುತ್ತದೆ. ಅವು ಪರಿಸರ ವ್ಯವಸ್ಥೆಯ ಅವನತಿಯ ಬಗ್ಗೆ ಮುಂಚಿನ ಎಚ್ಚರಿಕೆಗಳನ್ನು ನೀಡಬಲ್ಲವು. ಈ ಪ್ರಭೇದಗಳನ್ನು ಸ್ಥಿರ ಪ್ರದೇಶಗಳನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ವಿಷವನ್ನು ಸಂಗ್ರಹಿಸುವಷ್ಟು ಕಾಲ ಬದುಕುತ್ತವೆ. ಅವು ಪರಿಸರ ಬದಲಾವಣೆಯ ಪರಿಣಾಮಗಳನ್ನು ವರ್ಧಿಸುವ ಶರೀರಶಾಸ್ತ್ರವನ್ನು ಸಹ ಹೊಂದಿವೆ. ಹೀಗಾಗಿ ತಮ್ಮ ಆವಾಸಸ್ಥಾನದಲ್ಲಿ ಏನಾದರೂ ತಪ್ಪಾದಾಗ ಅವರು ಅದನ್ನು ಮೊದಲು ತೋರಿಸುತ್ತವೆ. ಪ್ರಮುಖ ಉದಾಹರಣೆಗಳು ಯಾವುವು ಅಂದರೆ ಕೆನರೀಸ್ ಹಕ್ಕಿಗಳು, ಜೇನುನೊಣ, ಕಪ್ಪೆಗಳು. ಈ ಕೆನರಿ ಹಕ್ಕಿಗಳು ಹೇಗೆ ಅಂದರೆ ಹಿಂದೆ ಕಲ್ಲಿದ್ದಲು ಗಣಿಗಳಲ್ಲಿ ವಿಷಕಾರಿ ಕಾರ್ಬನ್ ಮಾನಾಕ್ಸೈಡ್ ಅನಿಲ ಸೋರಿಕೆಯನ್ನು ಪತ್ತೆಹಚ್ಚಲು ಇವುಗಳನ್ನು ಬಳಸಲಾಗುತ್ತದೆ. ಜೇನುನೊಣ ಅಂದರೆ ವಾಯುಮಾಲಿನ್ಯ ಮತ್ತು ಕೀಟನಾಶಕಗಳ ಅತಿಯಾದ ಬಳಕೆಯನ್ನು ಸೂಚಿಸುತ್ತದೆ. ಕಪ್ಪೆಗಳು ಇವುಗಳ ಚರ್ಮವು ತುಂಬ ಸೂಕ್ಷ್ಮವಾಗಿದ್ದು ನೀರಿನಲ್ಲಿರುವ ರಾಸಾಯನಿಕ ಮಾಲಿನ್ಯವನ್ನು ತಕ್ಷಣ ತೋರಿಸುತ್ತವೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.